ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ಉತ್ತರ ಭಾರತದ ಜನಪ್ರಿಯ ಮತ್ತು ಸಾಂಪ್ರದಾಯಿಕ ತಿಂಡಿ ಮಟರಿ ಮಾಡುತ್ತಿದ್ದೇನೆ. ಇದು ಅನೇಕ ಪದರಗಳನ್ನು ಹೊಂದಿಕೊಂಡು ತುಂಬಾ ಗರಿಗರಿಯಾಗಿದ್ದು ಅದ್ಭುತವಾದ ರುಚಿಯನ್ನು ಹೊಂದಿರುತ್ತದೆ. ಬನ್ನಿ ಶುರು ಮಾಡೋಣ. ಮೊದಲು 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಜ್ವೈನ್, 1 ಟೀ ಸ್ಪೂನ್ ಸಕ್ಕರೆ ಮಿಕ್ಸರ್ ಜಾರ್ಗೆ ಹಾಕಿ ಉರುಟಾದ ಪುಡಿ ಮಾಡಿಕೊಳ್ಳಿ ಮತ್ತು ಅದನ್ನು ಪಕ್ಕಕ್ಕೆ ಇರಿಸಿ. ಇದಾದ ನಂತರ 2 ಬಟ್ಟಲು ಮೈದಾ ಹಿಟ್ಟನ್ನು ತೆಗೆದುಕೊಂಡು ಅಗಲವಾದ ಪಾತ್ರೆಯಲ್ಲಿ ಶೋಧಿಸಿ. ಇದಕ್ಕೆ 2 ಚಮಚ ಸಿದ್ಧಪಡಿಸಿದ ಓಂ ಮತ್ತು ಜೀರಿಗೆ ಪುಡಿ, 1 ಟೇಬಲ್ ಚಮಚ ಕೈಯಿಂದ ಪುಡಿ ಮಾಡಿದ ಕಸೂರಿ ಮೇಥಿ, 1 ಚಮಚ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಪುಡಿ ಮತ್ತು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದಕ್ಕೆ 4 ಟೇಬಲ್ ಸ್ಪೂನ್ ಬಿಸಿ ತುಪ್ಪ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪ ಮತ್ತು ಹಿಟ್ಟನ್ನು ಒಗ್ಗುವಂತೆ ಚೆನ್ನಾಗಿ ಕಲಸಿ. ಬೆರಳಿನಿಂದ ಹಿಟ್ಟು ಒತ್ತಿದರೆ ಅದು ಆಕಾರವನ್ನು ಹಿಡಿದಿಟ್ಟುಕೊಳ್ಳಬೇಕು, ಅಂದರೆ ತುಪ್ಪ ಸರಿಯಾಗಿ ಮಿಶ್ರಣವಾಗಿದೆ. ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸುತ್ತಾ ಬಿಗಿಯಾದ ಹಿಟ್ಟನ್ನು ತಯಾರಿಸಿ, ಆದರೆ ಈ ಹಿಟ್ಟನ್ನು ನಾದಬಾರದು. ಹಿಟ್ಟನ್ನು ಮುಚ್ಚಳದಿಂದ ಮುಚ್ಚಿ ಕನಿಷ್ಠ 20 ನಿಮಿಷಗಳವರೆಗೆ ಇರಿಸಿ. ಈಗ 20 ನಿಮಿಷಗಳು ಆಗಿವೆ. ಹಿಟ್ಟನ್ನು ಸ್ವಲ್ಪ ನಾದಿ ಮೃದು ಮಾಡಿಕೊಳ್ಳಿ. ಒಂದು ಭಾಗವನ್ನು ತೆಗೆದುಕೊಂಡು ದಪ್ಪ ಹಾಳೆ ಲಟ್ಟಿಸಿ. ಅದರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಮೈದಾ ಅಥವಾ ಅಕ್ಕಿ ಹಿಟ್ಟನ್ನು ಸಮವಾಗಿ ಸಿಂಪಡಿಸಿ. ಮಟರಿಗಳನ್ನು ಹೆಚ್ಚು ಗರಿಗರಿಯಾಗಿಸಲು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಬಳಸಿದ್ದೇನೆ. ನಂತರ ಅದನ್ನು ಬಿಗಿಯಾಗಿ ಸುತ್ತಿಕೊಳ್ಳಿ. ಈ ರೋಲ್ ಅನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ. ಈ ಉರುಳೆಗಳನ್ನು ಕೈಯಿಂದ ಒತ್ತಿ ಬಿಲ್ಲೆಗಳಂತೆ ಮಾಡಿಟ್ಟುಕೊಳ್ಳಿ. ಈ ಬಿಲ್ಲೆಗಳನ್ನು ಹಗುರವಾಗಿ ಮಟರಿ ಆಕಾರಕ್ಕೆ ಲಟ್ಟಿಸಿ. ಮಟರಿ ಹೆಚ್ಚು ದಪ್ಪ ಅಥವಾ ಹೆಚ್ಚು ತೆಳುವಾಗಿರಬಾರದು. ಮಟರಿಯ ಮೇಲೆ ಫೋರ್ಕ್ ಅಥವಾ ಚಾಕುವಿನಿಂದ ಚುಚ್ಚಿ, ಇದರಿಂದ ಅವು ಕರಿಯುವಾಗ ಪೂರಿಯಂತೆ ಉಬ್ಬುವುದಿಲ್ಲ. ಈಗ ಮಟರಿಗಳನ್ನು ಮಧ್ಯಮ ಬಿಸಿ ಆಗಿರುವ ಎಣ್ಣೆಯಲ್ಲಿ ಮೆಲ್ಲಗೆ ಹಾಕಿ. ಎಣ್ಣೆ ತುಂಬಾ ಬಿಸಿಯಾಗಿದ್ದರೆ ಮಟರಿ ಗರಿಗರಿಯಾಗುವುದಿಲ್ಲ. ಆದ್ದರಿಂದ ಸಣ್ಣ ಉರಿಯಲ್ಲಿ 2 ಬದಿಗಳು ಹೊಂಬಣ್ಣಕ್ಕೆ ತಿರುಗಿ ಗರಿಗರಿಯಾಗುವವರೆಗೆ ಫ್ರೈ ಮಾಡಿ. ಮಟರಿ ಚೆನ್ನಾಗಿ ಫ್ರೈ ಆದ ನಂತರ
ಅದನ್ನು ಎಣ್ಣೆಯಿಂದ ತೆಗೆದು ಹೆಚ್ಚುವರಿ ಎಣ್ಣೆಯನ್ನು ಬಸಿಯಲು ಪಕ್ಕಕ್ಕೆ ಇರಿಸಿ. ರುಚಿಕರವಾದ ಗರಿಗರಿಯಾದ ಮತ್ತು ಪದರ ಪದರದ ಮಟರಿಗಳು ಸವಿಯಲು ಸಿದ್ಧವಾಗಿವೆ. ಇಲ್ಲಿ ನೋಡಿ, ಒಂದು ಮಟರಿಯನ್ನು ಮುರಿದು ಅದು ಎಷ್ಟು ಗರಿಗರಿ ಮತ್ತು ಪದರ ಪದರವಾಗಿದೆ ಎಂದು ತೋರಿಸ್ತಾ ಇದ್ದೀನಿ. ಮಟರಿಗಳು ತಣ್ಣಗಾದ ನಂತರ ಗಾಳಿಯಾಡದ ಡಬ್ಬದಲ್ಲಿ 1 ವಾರದವರೆಗೆ ಸಂಗ್ರಹಿಸಿ ಇಡಬಹುದು. ಈ ರುಚಿಕರವಾದ ಗರಿಗರಿಯಾದ ಮಟರಿಯನ್ನು ತಯಾರಿಸಲು ಅಗತ್ಯವಿರುವ ಪದಾರ್ಥಗಳ ಪಟ್ಟಿಯನ್ನು ನೋಟ್ ಮಾಡಿಟ್ಟುಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.